ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಾರ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ, ನೀವು ಒಂದು ಬ್ಯಾಂಕ್ ಅಕೌಂಟ್ನ ಯೂಸ್ ಮಾಡ್ತಿರ್ತೀರಿ. ಸಡನ್ನಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಾಗ ಟೆಕ್ನಿಕಲ್ ಇಶ್ಯೂಗಳು ಬರ್ತಿರ್ತಾವೆ ಅವಾಗ. ಸೊ ಫ್ರೆಂಡ್ಸ್, ಹಂಗಾಗಿ ಏನಾಗೈತದಪ್ಪ ಅಂದ್ರೆ ಕೆಲವೊಂದಿಷ್ಟು ಅಮೌಂಟ್ಗಳನ್ನ ಪೇ ಮಾಡಿದಿರ್ತೈತಿ, ಪೇ ಆಗ್ತಿರಂಗಿಲ್ಲ. ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಿರ್ತೈತಿ, ಚೆಕ್ ಆಗ್ತಿರಂಗಿಲ್ಲ. ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ತಿರಂಗಿಲ್ಲ. ಸೊ ಫ್ರೆಂಡ್ಸ್, ಈ ಥರ ನೀವು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋದ್ರೊಳಗಾಗಿರ್ಬೋದು, ಅಮೌಂಟ್ನ ಪೇ ಮಾಡೋದ್ರೊಳಗಾಗಿರ್ಬೋದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರಿಪ್ಪ ಅಂದ್ರೆ ಅವಾಗ ನಾವು ಏನು ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಒಂದು ಬೆಸ್ಟ್ ಸಜೆಷನ್ ತೊಗೊಂಬರತ್ತನು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋ ಏನಾರು ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ಒಂದು ಕಂಟೆಂಟ್ ಭಾಳ ಜೆನ್ಯೂನಾಗಿ ಟ್ರಸ್ಟ್ಫುಲ್ಲಾಗಿ ಐತಿ, ಯಾವ ಥರ ಬೇಕಿಲ್ಲ. ಮತ್ತು ಈ ಒಂದು ವಿಡಿಯೋ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗೂ ನೀವು ಶೇರ್ ಮಾಡ್ಬೋದು. ನೀವು ಯಾವ ಬ್ಯಾಂಕ್ನ ಯೂಸ್ ಮಾಡ್ತೀರಿ ಅಂತೇಳಿ ಲಾಸ್ಟಿಗೆ ನೀವು ಕಮೆಂಟ್ ಮಾಡಬೇಕು. ಯಾಕಪ್ಪ ಅಂದ್ರೆ ಬ್ಯಾಂಕ್ಗಳು ಅನ್ನೋದು ಭಾಳ ಇರ್ತಾವೆ, ಒಂದು ಎರಡು ಬ್ಯಾಂಕ್ ಅಂತೂ ಇಲ್ಲ ಇರೋಂಗಿಲ್ಲ. ಅದರೊಳಗೆ ಬಂದುಬಿಟ್ಟು ನನ್ನ ಮೇನ್ ಬ್ಯಾಂಕ್ಗಳದು ಕೆಲವೊಂದಿಷ್ಟು ಹೆಲ್ಪ್ಲೈನ್ ನಂಬರ್ ಅಂತ ಇಟ್ಟಿರ್ತೀನಿ. ಆ ಒಂದಿಷ್ಟು ಹೆಲ್ಪ್ಲೈನ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅಥವಾ ನೀವು ಡೈರೆಕ್ಟಾಗಿ ಅವಕ್ಕೆ ನೀವು ಕಾಲ್ ಮಾಡಿದ್ರಪ್ಪ ಅಂದ್ರೆ ನೀವು ಒಂದು ಬ್ಯಾಂಕ್ ಬ್ಯಾಲೆನ್ಸ್ನವರು ಹೇಳ್ತಾರೆ. ಮಲ್ಟಿಪಲ್ ನಂಬರು ಲಿಂಕ್ ಇರಬಾರ್ದು, ಅಂದ್ರೆ ಮಲ್ಟಿಪಲ್ ಅಕೌಂಟ ಲಿಂಕ್ ಇರಬಾರ್ದು. ಒಂದೇ ನಂಬರ್ಗೆ ಮಲ್ಟಿಪಲ್ ಅಕೌಂಟ್ ಲಿಂಕ್ ಇದ್ದಪ್ಪ ಅಂದ್ರೆ ಎರಡರಾಗ ಬೇರೆ ಅಂದ್ರೆ ಎರಡರೊಳಗೆ ಒಂದು ಹೇಳ್ತೈತಿ, ಎರಡೂ ಹೇಳೋದಿಲ್ಲ. ಹಾಗಾಗಿ ಹೇಳತ್ನು, ನಿಮ್ಮ ಒಂದು ನಂಬರ್ಗೆ ನೀವು ಎರಡು ಮೂರು ಅಕೌಂಟ್ ನಂಬರ್ ಏನೋ ಕೊಟ್ಟಿದ್ರಪ್ಪ ಅಂದ್ರೆ ಲಿಂಕ ಸ್ವಲ್ಪ ಪ್ರಾಬ್ಲಮ್ನ ಫೇಸ್ ಮಾಡೋದಾಕೈತಿ. ಅಂದ್ರೆ ಮಲ್ಟಿಪಲ್ ಅಕೌಂಟ್ ಅಂದ್ರೆ ಇನ್ನೂ ಕ್ಲಾರಿಟಿ ಸಿಕ್ಕಲ್ಲ ತಿಳ್ಕೊತ ನಿಮ್ಗೆ. ಮಲ್ಟಿಪಲ್ ಅಕೌಂಟ್ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಕೊಡುತ್ತೆ ನಿಮಗೆ. ಈಗ SBI ಬ್ಯಾಂಕ್ ಐತೆ ಅಂದ್ರೆ SBI ಬ್ಯಾಂಕ್ ಒಳಗೆ ನಾನು 2 ಅಕೌಂಟ್ ಅದಾವೆ. ನಮ್ಮ ಮನೆಯವ್ರೊಳಗೆ ಇನ್ನೊಬ್ರು ಯಾರ್ದೋ ಪೇರೆಂಟ್ಸ್ದು ಅಪ್ಪನ ಅಕೌಂಟ್ ಐತಿ, ನನ್ನೊಂದು ಅಕೌಂಟ್ ಐತಿ ತಿಳ್ಕೊರಿ. ಎರಡು ಅಕೌಂಟಿಗೆ ಒಂದೇ ನಂಬರ್ ಲಿಂಕ್ ಇರ್ತೈತೆ. ಅಂದ್ರೆ ಒಂದೇ ಬ್ಯಾಂಕ್ನಾಗ 2 ಅಕೌಂಟ್ ಮಾಡ್ಸೊಂದು ಒಂದೇ ನಂಬರ್ನ ಲಿಂಕ್ ಕೊಡೋದು. ಈ ಥರ ಏನಾರು ಮಾಡಿದ್ರಪ್ಪ ಅಂದ್ರೆ ನೀವು ಈ ಒಂದು ಕೋಡ, ಈ ಒಂದು ಹೆಲ್ಪ್ಲೈನ್ ನಂಬರ್, ಈ ಒಂದು ಕಸ್ಟಮರ್ ಕೇರ್ನ ನಿಮ್ಗೆ ಸ್ವಲ್ಪ ಕಿಟಿ ಆಗೈತಿ. ಅದಕ್ಕಾಗಿ ಹೇಳತ್ನು, ಒಂದೇ ನಂಬರ್ ಲಿಂಕ್ ಇತ್ತಪ್ಪ ಅಂದ್ರೆ ಬರೋಬ್ಬರ ಆಗೈತಿ. ಸೊ ಫ್ರೆಂಡ್ಸ್, ಬರೋಬ್ಬರಾಗಿ ನೀವು ಕರೆಕ್ಟಾಗಿ ನಿಮ್ಗೆ ಹೇಳ್ತೀನಿ. ಈಗ ನಾ ಡಿಸ್ಕ್ರಿಪ್ಷನ್ ಒಳಗೆ ಮೇನ್ ಅಂದ್ರೆ ಬ್ಯಾಂಕ್ ಅಕೌಂಟ್ಗಳದು ಕೆಲವೊಂದಿಷ್ಟು ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಲ್ಲ, ಅದ್ರೊಳಗೆ ನಿಮ್ಮ ಅಕೌಂಟ್ ಇರಲಿಲ್ಲಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನೀವು ಏನು ಮಾಡಬೇಕು ಅವಾಗ ಕೇಳೋದಾದ್ರೆ ನಾನು ಸಿಂಪಲ್ಲಾಗಿ ಗೂಗಲ್ನ ಓಪನ್ ಮಾಡ್ತೀನಿ. ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ನಾನು ಸಿಂಡಿಕೇಟ್ ಬ್ಯಾಂಕಿಂದು ಹೆಲ್ಪ್ಲೈನ್ ನಂಬರ ಇಟ್ಟಿಲ್ಲ, ಅಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಐತಿ, ಅದ್ರ ನಾನು ಹೆಲ್ಪ್ಲೈನ್ ನಂಬರ ಇಟ್ಟಿಲ್ಲ. ನನ್ನ ಒಂದು ಡಿಸ್ಕ್ರಿಪ್ಷನ್ ಒಳಗೆ ಏನು ಕೊಟ್ಟಿರ್ತಲ್ಲ ಅವನ್ನ ಅಷ್ಟೇ ನೀವು ಚೆಕ್ ಮಾಡ್ತಂದ್ರೆ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳಿದಂಗೆ ಡಿಸ್ಕ್ರಿಪ್ಷನ್ ಒಳಗೆ ಕೆಲವೊಂದಿಷ್ಟು ಮೇನ್ ಅಕೌಂಟ್ದು ಅಂದ್ರೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀನಿ. ಆ ಹೆಲ್ಪ್ಲೈನ್ ನಂಬರ್ ಬಿಟ್ಟು ನಿಮ್ದು ಬೇರೆ ಬ್ರ್ಯಾಂಚ್ ಇತ್ತಪ್ಪ, ಬೇರೆ ಒಂದು ಅಕೌಂಟ್ ಇತ್ತು, ಬೇರೆ ಒಂದು ಬ್ಯಾಂಕ್ ಇತ್ತಪ್ಪ ಅಂದ್ರೆ ಅವಾಗ ನೀವು ಏನು ಮಾಡಬೇಕಪ್ಪ ಅಂತೇಳಿ ನನಗೆ ಕೇಳೋದಾದ್ರೆ ನೀವು ನಿಮ್ಮದು ಒಂದು ಯಾವ ಬ್ಯಾಂಕ್ ಇರ್ತೈತಿ ಆ ಒಂದು ಬ್ಯಾಂಕಿಂದ ನೀವು ಇಲ್ಲಿ ಹೆಸರು ಅಂದ್ರೆ ಬ್ಯಾಂಕಿನ ಹೆಸರು ನೀವು ಇಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿ ಅಂದ್ರೆ ಬ್ಯಾಲೆನ್ಸ್ ಚೆಕ್ ನಂಬರ್ ಅಂತೇಳಿ ನೀವು ಸರ್ಚ್ ಮಾಡ್ಬೇಕು. ಇಲ್ಲಿ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ನಂಬರ್ ಅಂತ ಸರ್ಚ್ ಮಾಡಿದ್ರೂ ಬರ್ತೈತಿ. ಆದರೆ ಅಕ್ಯುರೇಟಾಗಿ ನೀವು ಬ್ಯಾಂಕಿನ ಹೆಸರು ಕೊಟ್ಟಿರಪ್ಪ ಅಂದ್ರೆ ಕರೆಕ್ಟಾಗಿ ಒಂದೇ ಕ್ಲಿಕ್ ಮೇಲನ ಆನ್ಸರ್ ಅನ್ನೋದು ಕೊಟ್ಬಿಡ್ತಾರೆ. ಇಲ್ಲಿ ಕೆಲವೊಂದಿಷ್ಟು ನಂಬರ್ ಕೊಟ್ಟಿರ್ತಾರೆ ಅವರು. ಅಂದ್ರೆ ಇಲ್ಲಿ ನೋಡ್ಬೋದು, ಇಂಡಿಯನ್ ಬ್ಯಾಂಕ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಅಂದ್ರೆ IDBI ಬ್ಯಾಂಕ್, ಹಂಗೆ ಇನ್ನೂ ಹೆಚ್ಚಿಗೆ ಕೊಟ್ಟಿರ್ತಾನು. ಅವನು ಕೂಡ ನೋಡ್ಕೋಬೋದು. ನಿಮ್ಮದು ಒಂದು ಬ್ಯಾಂಕಿಂದ ಕರೆಕ್ಟಾಗಿ ಅಕ್ಯುರೇಟ್ ಹೆಸರನ್ನ ಹೊಡೆದ್ಬಿಟ್ಟು ಮುಂದೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ನಂಬರ್ ಅಂತ ಹೊಡೆದ್ರಪ್ಪ ಅಂದ್ರೂ ಆಟೋಮೆಟಿಕ್ಲಿ ಬರ್ತೈತಿ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ಹಂಗೆ ಕೆಲವೊಂದಿಷ್ಟು ವೆಬ್ಸೈಟ್ ಬರ್ತಾವೆ. ಆ ವೆಬ್ಸೈಟ್ನಾಗ ಏನು ಮಾಡ್ತಾರಪ್ಪ ಅಂದ್ರೆ ಸರ್ವಿಸ್ ಸ್ಕೀಮ್ ಮಾಡ್ತಿರ್ತಾರೆ. ಈ ಥರದ್ದು ನಮಗೇನೋ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಆ ಒಂದು ವೆಬ್ಸೈಟ್ನಾಗ ಹೋಗ್ಬಿಟ್ಟು ವಿಸಿಟ್ ಕೊಟ್ಟು ನಾವು ನೋಡ್ಕೋಬೋದು ನಮ್ಮದೊಂದು ಬ್ಯಾಂಕಿಂದು ಹೆಲ್ಪ್ಲೈನ್ ನಂಬರ್ ಏನೈತಿ ಅಂತೇಳಿ. ಸೊ ಫ್ರೆಂಡ್ಸ್, ಹಂಗೂ ಬರ್ತೈತಿ. ನೀವು ನಾ ಹೇಳಿದಂಗೆ ಆಲ್ಮೋಸ್ಟ್ ಆಲ್ ಮೇನ್ ಇದ್ದದೆಲ್ಲ ಹಾಕಿ ಬಿಟ್ಟಿರ್ತೀನಿ. ಅಷ್ಟು ಸಣ್ಣ ಪುಟ್ಟ ಬ್ಯಾಂಕ್ ಇದ್ದಪ್ಪ ಅಂದ್ರೆ ಅಷ್ಟು ಅವ್ನು ಹಾಕಿರಂಗಿಲ್ಲ. ಯಾಕಂದ್ರೆ ಗೊತ್ತಿರಂಗಿಲ್ಲ ನನಗೆ. ಆಲ್ಮೋಸ್ಟ್ ಆಲ್ ಒಂದು 50ರಿಂದ 100 ಅಂತೂ ಹಾಕಿ ಬಿಟ್ಟಿರ್ತೀನಿ. ತೆಗಿಸೋಕೆ ಹೋಗ್ಬೇಡ್ರಿ. ಕೊಟ್ಟಿರಲಿಲ್ಲಪ್ಪ, ಬಂದಿರಲಿಲ್ಲಪ್ಪ ಅಂದ್ರೆ ನಮ್ಮೊಂದು ಬ್ಯಾಂಕ್ ID ಏನಾರು ಅಂದ್ರಪ್ಪ ಹೋಗ್ಬಿಟ್ಟು ನೀವು ಅಲ್ಲಿ ನಾ ಹೇಳಿದಂಗೆ ಗೂಗಲ್ದಾಗ ಹೋಗ್ಬಿಟ್ಟು ಸರ್ಚ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ನೀವು ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದು ಒಂದು ಬೆಸ್ಟ್ ಸರ್ವಿಸ್ಗೆ ಟಾಪಿಕ್ನ ತೊಗೊಂಡ್ಬರ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.